ಮೊದಲನೆಯ ಪ್ರಶ್ನೆ, ನಾವು ತಿಂದ ಆಹಾರ ಬೇಗನೆ ಜೀರ್ಣವಾಗಲು ಯಾವ ಹಣ್ಣನ್ನು ನಾವು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ದಾಳಿಂಬೆ ಹಣ್ಣು, ಸಿ ಆಪಲ್, ಡಿ ಸಪೋಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಎರಡನೆಯ ಪ್ರಶ್ನೆ, ಸಕ್ಕರೆ ನಾಡು ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಎ ರಾಮನಗರ, ಬಿ ಮಂಡ್ಯ, ಸಿ ಕೋಲಾರ, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ. ಮೂರನೆಯ ಪ್ರಶ್ನೆ, ಪ್ರತಿದಿನ ಅವಲಕ್ಕಿ ತಿನ್ನುವುದರಿಂದ ಏನಾಗುತ್ತದೆ? ಎ ತೂಕ ಹೆಚ್ಚಳ, ಬಿ ಬಿಪಿ ಕಡಿಮೆ, ಸಿ ತೂಕ ಕಡಿಮೆಯಾಗುತ್ತದೆ, ಡಿ ಶೀತವಾಗಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೂಕ ಹೆಚ್ಚಳ. ನಾಲ್ಕನೆಯ ಪ್ರಶ್ನೆ, ಸ್ನಾನ ಮಾಡುವಾಗ ದೇಹದ ಯಾವ ಭಾಗಕ್ಕೆ ಮೊದಲು ನೀರನ್ನು ನಾವು ಹಾಕಬಾರದು? ಎ ಪಾದಗಳು, ಬಿ ತಲೆಯ ಭಾಗ, ಸಿ ಭುಜದ ಭಾಗ, ಡಿ ಕಾಲುಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಲೆಯ ಭಾಗಕ್ಕೆ. ಐದನೆಯ ಪ್ರಶ್ನೆ, ಡೆಂಗು ಜ್ವರವನ್ನು ಕಡಿಮೆ ಮಾಡಲು ಯಾವ ಹಣ್ಣು ತುಂಬ ಉತ್ತಮವಾಗಿದೆ? ಎ ಆಪಲ್, ಬಿ ಕಿವಿ ಹಣ್ಣು, ಸಿ ಬಾಳೆಹಣ್ಣು, ಡಿ ಮಾವಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿ ಹಣ್ಣು. ಆರನೆಯ ಪ್ರಶ್ನೆ, ಯಾವುದು ರಕ್ತವನ್ನು ವೇಗವಾಗಿ ಶುದ್ಧೀಕರಿಸುತ್ತದೆ? ಎ ಮುಲ್ಲಂಗಿ, ಬಿ ನುಗ್ಗೆಕಾಯಿ, ಸಿ ಕ್ಯಾರೆಟ್, ಡಿ ಹಾಗಲಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಗಲಕಾಯಿ. ಏಳನೆಯ ಪ್ರಶ್ನೆ, ರಾತ್ರಿಯ ಸಮಯ ಅಳುವಂತಹ ಪಕ್ಷಿ ಯಾವುದು? ಎ ನವಿಲು, ಬಿ ಕಾರ್ನ್ ಕ್ರಿಕ್ಸ್, ಸಿ ಕೋಗಿಲೆ, ಡಿ ಕಾಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ನ್ ಕ್ರಿಕ್ಸ್. ಇನ್ನು ಎಂಟನೆಯ ಪ್ರಶ್ನೆ, ಬಬ್ರುವಾಹನನ ತಂದೆಯ ಹೆಸರೇನು? ಎ ಭೀಷ್ಮ, ಬಿ ನಕುಲ, ಸಿ ಅರ್ಜುನ, ಡಿ ಧರ್ಮರಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರ್ಜುನ. ಒಂಬತ್ತನೆಯ ಪ್ರಶ್ನೆ, ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಎ ಉತ್ತರ ಕೊರಿಯಾ, ಬಿ ಅಮೆರಿಕ, ಸಿ ಜಪಾನ್, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೇಪಾಳ್. ಹತ್ತನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹಾರುವ ಕಾರನ್ನು ನಾವು ನೋಡಬಹುದು? ಎ ಜಪಾನ್, ಬಿ ಚೈನಾ, ಸಿ ಅಮೆರಿಕ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್. 11ನೆಯ ಪ್ರಶ್ನೆ, ಭಾರತದಲ್ಲಿ ಅತ್ಯಧಿಕವಾಗಿ ಹಾಲು ಉತ್ಪತ್ತಿಯಾಗುವ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಕೇರಳ, ಸಿ ಮಧ್ಯಪ್ರದೇಶ, ಡಿ ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. 12ನೆಯ ಪ್ರಶ್ನೆ, ಕೆಂಪು ದ್ರಾಕ್ಷಿ ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಎ ಡಯಾಬಿಟಿಸ್, ಬಿ ಕಣ್ಣಿನ ಸಮಸ್ಯೆಗಳು, ಸಿ ಹೃದಯದ ಸಮಸ್ಯೆಗಳು, ಡಿ ಬಿಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಯಾಬಿಟಿಸ್. 13ನೆಯ ಪ್ರಶ್ನೆ, ಕೂಲಿಂಗ್ ಬಾಟಲ್ಗಳಲ್ಲಿ ಸ್ವಲ್ಪ ಜಾಗವನ್ನು ಏಕೆ ಬಿಡಬೇಕು?
ಎ ಸ್ಫೋಟಿಸಬಾರದು ಅಂತ, ಬಿ ತೂಕ ಕಡಿಮೆಯಾಗಲು, ಸಿ ಅದರ ಸೌಂದರ್ಯಕ್ಕಾಗಿ, ಡಿ ಈ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಫೋಟಿಸಬಾರದು ಅಂತ. 14ನೆಯ ಪ್ರಶ್ನೆ, ಯಾವ ಆಟ ಆಡಿದರೆ ಮಾನವನ ಮೆದುಳು ಚುರುಕಾಗುತ್ತದೆ? ಎ ಚೆಸ್, ಬಿ ಕ್ರಿಕೆಟ್, ಸಿ ವಾಲಿಬಾಲ್, ಡಿ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೆಸ್. ಇನ್ನು 15ನೆಯ ಪ್ರಶ್ನೆ, ಯಾವ ಪ್ರಾಣಿಗೆ ಹೆಚ್ಚು ಜ್ಞಾಪಕ ಶಕ್ತಿ ಇರುತ್ತದೆ? ಎ ನಾಯಿ, ಬಿ ಆನೆ, ಸಿ ಡಾಲ್ಫಿನ್, ಡಿ ಕರಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಹಾವುಗಳು ಮನೆಗೆ ಬಂದರೆ ಏನು ಸೂಚನೆ? ಎ ಸಾವಿನ ಸೂಚನೆ, ಬಿ ಮನೆಯಲ್ಲಿ ಗಲಾಟೆಗಳು ಆಗಬಹುದು, ಸಿ ಸರ್ಪದೋಷ, ಡಿ ಕೆಟ್ಟ ಸೂಚನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮನೆಯಲ್ಲಿ ಗಲಾಟೆಗಳಾಗಬಹುದು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.